ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಶಿವನ ಸಂದೇಶ ಸಾರಿದ ನಂದಿ. ವಿಶ್ವ ಮತ್ತು ಸಪ್ತ ಋಷಿಗಳು ಸೃಷ್ಟಿಯಾದ ನಂತರ ಮನುಷ್ಯನನ್ನು ಬ್ರಹ್ಮ ಸೃಷ್ಟಿಸಿದ. ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿ ಮನುಷ್ಯನನ್ನು ಸೃಷ್ಟಿಸಿದ ಬ್ರಹ್ಮನಿಗೆ ಮನುಷ್ಯನ ಕರ್ತವ್ಯಗಳು ಹೇಗಿರಬೇಕು ಎನ್ನುವ ಬಗೆಗೆ ಸಂದೇಹ ಮೂಡಿತು. ಮನುಷ್ಯನ ದೈನಂದಿನ ದಿನಚರಿ ಹೇಗಿರಬೇಕು, ಅವನಿಗೆ ಯಾವ ಕೆಲಸಗಳನ್ನು ವಹಿಸಬೇಕು, ಎಷ್ಟು ಯೋಚಿಸಿದರೂ ಒಳೆಯಲಿಲ್ಲ. ಆದ್ದರಿಂದ ಬ್ರಹ್ಮನು ಶಿವನನ್ನು ಭೇಟಿಯಾಗಿ ಮಹಾದೇವ, ಸೃಷ್ಟಿಯಲ್ಲಿ ಸಮತೋಲನ ತರುವ ಉದ್ದೇಶದಿಂದ ನಾನಾ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿಸುವ ಕೆಲಸಗಳನ್ನು ನಾನು ಮುಂದುವರಿಸಿದ್ದೇನೆ. ನನ್ನ ಸೃಷ್ಟಿಯಲ್ಲಿ ವಿಶೇಷವಾಗಿ ಮನುಷ್ಯ ಜೀವಿ ಈಗ ಮೂಡಿ ಬಂದಿದ್ದಾನೆ. ಅವನ ದೈನಂದಿನ ಕೆಲಸಗಳು ಹೇಗಿದ್ದರೆ ಚೆನ್ನ ಎಂಬ ಬಗ್ಗೆ ದಯವಿಟ್ಟು ವಿವರಿಸು. ಈ ಬಗ್ಗೆ ನನ್ನ ಗೊಂದಲಗಳನ್ನು ತಿಳಿಗೊಳಿಸು ಎಂದು ಕೇಳಿಕೊಂಡ. ನಸುನಕ್ಕ ಶಿವ, ಈ ವಿಷಯವನ್ನು ನನಗೆ ಬಿಡು, ಮನುಷ್ಯನ ಕರ್ತವ್ಯಗಳನ್ನು ನಾನು ರೂಪಿಸುತ್ತೇನೆ ಎಂದು ನುಡಿದ. ಈ ಮಾತಿನಿಂದ ಸಮಾಧಾನಗೊಂಡ ಬ್ರಹ್ಮ ಅಲ್ಲಿಂದ ತೆರಳಿದ. ಶಿವನು ಒಂದು ಪರಿಹಾರವನ್ನು ಕಂಡುಕೊಂಡ. ತನ್ನ ವಾಹನವಾದ ನಂದಿಯನ್ನು ಕರೆದ. ನೋಡು, ನೀನು ಕೂಡಲೇ ಭೂಲೋಕಕ್ಕೆ ತೆರಳು. ಮನುಷ್ಯರು ಪ್ರತಿದಿನವೂ ಎಣ್ಣೆ ಸ್ನಾನ ಮಾಡಿ ಭಗವಂತನನ್ನು ಪೂಜಿಸಬೇಕು. ತಿಂಗಳಿಗೊಮ್ಮೆ ಮಾತ್ರ ಆಹಾರವನ್ನು ಸೇವಿಸಬೇಕು. ಇದು ನನ್ನ ಆದೇಶವೆಂದು ಹೇಳು ಎಂದು ಆಜ್ಞಾಪಿಸಿದ. ಆದರೆ ಶಿವನ ಮಾತನ್ನು ನಂದಿ ಸರಿಯಾಗಿ ಕೇಳಿಸಿಕೊಳ್ಳಲಿಲ್ಲ. ಭೂಲೋಕಕ್ಕೆ ಬಂದು ಮನುಷ್ಯರನ್ನು ಉದ್ದೇಶಿಸಿ ಪ್ರತಿದಿನವೂ ನೀವು ಊಟ ಮಾಡಿ ಸ್ವಾಮಿಯನ್ನು ಪೂಜಿಸಿ, ತಿಂಗಳಿಗೊಮ್ಮೆ ಎಣ್ಣೆ ಸ್ನಾನ ಮಾಡಿ ಎಂದ. ಇದು ಶಿವನ ಅಪ್ಪಣೆ ಎಂದು ಹೇಳಿದ. ಒಟ್ಟಾರೆ ಶಿವನ ಆಶಯಕ್ಕೆ ವಿರುದ್ಧವಾಗಿ ತಪ್ಪು ಸಂದೇಶವನ್ನು ಸಾರಿ ಕೈಲಾಸಕ್ಕೆ ನಂದಿ ಮರಳಿದ. ನಂದಿ ಮಾಡಿದ ತಪ್ಪನ್ನು ನೋಡಿ ಶಿವ ಕೋಪಗೊಂಡು, ನನ್ನ ಸಂದೇಶವನ್ನು ತಪ್ಪಾಗಿ ಸಾರಿದ ನೀನು ಭೂಲೋಕದಲ್ಲಿ ಉಳಿಯುವಂತಾಗಲಿ. ಈ ಲೋಕದ ಅಂತ್ಯದವರೆಗೂ ನಿನ್ನ ಪೀಳಿಗೆಯು ಮಾನವರಿಗೆ ಕೃಷಿ ಮತ್ತು ದೈನಂದಿನ ಬಳಕೆಗಾಗಿ ಆಹಾರವನ್ನು ಸಂಗ್ರಹಿಸುವಲ್ಲಿ ಸಹಾಯ ಮಾಡಲಿ ಎಂದು ಶಪಿಸಿದ. ಕೂಡಲೇ ತನ್ನ ಅಚಾತುರ್ಯಕ್ಕೆ ಕ್ಷಮೆ ಕೋರಿದ ನಂದಿ, ಪರಮೇಶ್ವರ, ನನ್ನ ತಪ್ಪನ್ನು ಮನ್ನಿಸು, ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಎಂದು ಗೋಳಾಡಿದ. ನೀನು ಭೂಲೋಕದಲ್ಲಿದ್ದರೂ ಅಲ್ಲಿ ನನ್ನ ಸನ್ನಿಧಾನಕ್ಕೆ ನನ್ನತ್ತ ಮುಖ ಮಾಡುತ್ತಾ ಕುಳಿತುಕೊಳ್ಳಬಹುದು ಎಂದು ಶಿವ ಆಶೀರ್ವದಿಸಿದ. ಹೀಗಾಗಿ ಜನರು ದನಗಳನ್ನು ಶಿವನ ವಾಹನವಾದ ನಂದಿ ಎಂದೇ ಪರಿಭಾವಿಸುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ದನಗಳನ್ನು ಅಲಂಕರಿಸಿ ಪೂಜೆ ಸಲ್ಲಿಸುವ ಪರಿಪಾಠ ಬೆಳೆದು ಬಂದಿದೆ. ಶಿವ ಮತ್ತು ನಂದಿ ನಡುವಿನ ಈ ಜನಪ್ರಿಯ ಕತೆ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.